ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. You are taking decisions of your own script, not unlike before you had somebody else guiding you. Yeah, of course I have my own trusted ways of handling my script, and I think ಎಲ್ಲರೂ ಹಾಗೆ ಇದೀವಿ ಬೇಕಾದಾಗ ಮಾಡಿದಾಗ. But as it is, ಈಗ ಏನಾಗ್ತದೆ, we all are busy in our own respective fields and respective things. So ಕೆಲವು ಡಿಸಿಷನ್ಸ್ ನಾನೇ ತಗೋತಾ ಇದ್ದೀನಿ. ಐ ಆಮ್ ಟೋಟಲಿ ಇನ್ವಾಲ್ವಿಂಗ್ ಇನ್ ದ ಸ್ಕ್ರಿಪ್ಟ್ ಲೆವೆಲ್, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್. ಐ ಥಿಂಕ್ ಫ್ರಮ್ ವೆರಿ ಬೇಸಿಕ್ ಲೆವೆಲ್ ಇಂದ ಎಲ್ಲದಕ್ಕೂ ಕುತ್ಕೋತಾ ಇದ್ದೀನಿ, ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಗುಡ್ ಅಮ್ಮ. ಐ ಆಮ್ ಹ್ಯಾಂಡಲಿಂಗ್. ಯು ಲೈಕ್ ಇಟ್? ದಟ್ಸ್ ಗುಡ್. ಓಕೆ, ಥ್ಯಾಂಕ್ ಯು. ಐ ವಿಲ್ ಕನ್ಸಿಡರ್ ದಿಸ್ ಅಮ್ಮ. ಆಯ್ತಮ್ಮ, ಹಾಗೆ ಮಾಡ್ತೀನಿ. Thank you so much. Yes. And more than anything, I thank ನಮ್ಮ ಆನಂದ್ ಆಡಿಯೋನ ನಮ್ಮ ಜೊತೆ ಬಂದಿರೋದು ಶ್ಯಾಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಜೊತೆಗಿರೋದು. ಒಂದು ಒಳ್ಳೆ ಟೀಮ್ ಅಂತೂ ಇದೆ. ಇದರಿಂದ ಒಳ್ಳೆ ಸಿನಿಮಾ ಬರುತ್ತೆ. ನಾವು ಕೆಲಸ ಮಾಡ್ತೀವಿ. ಕೆಲಸ ಮಾಡಾದ್ಮೇಲೆ ಈ ಸಿನಿಮಾನ ನಿಮ್ಮ ಮುಂದೆ ತಗೊಂಡ್ ಬರ್ತೀವಮ್ಮ. Thank you so much sir. ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮ 1975 ಆ ಟೈಮಲ್ಲಪ್ಪ. 1975, ಯಾ ಸಾಕು ಅಷ್ಟು. Men always look good. That is true. ಏನಪ್ಪ ಗಂಡಸರು? So it's a good movie. Next. Yes. Sir, Alex sir, ಇಲ್ಲಿ sir. Yes. Sir, ಇವಾಗ ಇಂಡಸ್ಟ್ರಿಗೆ ಹೊಸ ಡೈರೆಕ್ಟರ್ ಬರ್ತಾ ಇದ್ದಾರೆ ಅಂತ ಅಂದಾಗ ಸರ್, ಅವ್ರಿಗೆ ಒಂದು ಹೊಸ ವಿಷನ್ ಇರುತ್ತೆ. ಈಗ ಹಳಬ್ರು ಮಾಡ್ತಾ ಇರೋಂಥ ವಿಷನ್ ಬೇರೆ, ಹೊಸಬ್ರು ಮಾಡ್ತಾ ಇರೋಂಥ ವಿಷನ್ ಬೇರೆ. ಸುತ್ತಮುತ್ತ ಇರೋ ಇಂಡಸ್ಟ್ರಿ ಎಲ್ಲರೂ ಹೊಸ ಡೈರೆಕ್ಟರ್ಗಳು ತುಂಬಾ ಚೆನ್ನಾಗಿ ಡೆಬ್ಯೂ ಮಾಡ್ತಾ ಇದ್ದಾರೆ. ಈಗ ಹೊಸಬ್ರು ಡೈರೆಕ್ಟರ್ ಬಂದಾಗ ಕನ್ನಡ ಇಂಡಸ್ಟ್ರಿಗೆ ಅವ್ರು ಲಾಟ್ಸ್ ಆಫ್ ವರ್ಲ್ಡ್ ಸಿನಿಮಾಸ್ ನೋಡ್ಕೊಂಡು ಒಂದು ವಿಷನ್ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತಾರೆ. ನನಗೆ ಹಂಗೆ ಕೇಳಿ ಸರ್ ನನಗೆ ಈ ಸಿನಿಮಾ ನೋಡಿದಾಗ ರಾ ಅಂಡ್ ರಸ್ಟಿಕ್ ನನಗೆ ಸರ್ ಡಿಸೈನ್ ಆನ್ ಸೈಡ್ ನೆನಪಾಯ್ತು ಸರ್. ಈ ತರ ಒಂದು ವರ್ಲ್ಡ್ ಆಫ್ ಸಿನಿಮಾಸ್ ನ ನೀವು ನೋಡ್ಕೊಂಡು ಡೆಬ್ಯೂ ಮಾಡಿ ಡೈರೆಕ್ಷನ್ ಮಾಡಿದಾಗ ಸರ್, ವಿತ್ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ? ವರ್ಲ್ಡ್ ಸಿನಿಮಾಸ್ ನೋಡ್ಕೊಂಡು ನಿಮ್ಮಲ್ಲಿರುವಂತ ಒಂದು ಟ್ಯಾಲೆಂಟ್, ಒಂದು ವಿಷನ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಮಾಡಿದಾಗ ಹೌ ಡು ಯು ಫೀಲ್ ಅಬೌಟ್ ದಿಸ್ ಅಪ್ಕಮಿಂಗ್ ಮೂವಿ ಅಂತ? ಅಂದ್ರೆ ನಾನು ಒಬ್ನೇ ಡೆಬ್ಯೂಟೆಂಟ್, ಎಲ್ಲರೂ ಆಗ್ಲೇ ಕೆಲಸ ಮಾಡಿದೆ ಸರ್. ನಿಮ್ಗೆ ಕ್ವಶನ್ ಅಭಿಮಾನಿಗಳೆಲ್ಲ ಕ್ವಶನ್ ಕೇಳಕ್ ಶುರುವಾಗಿರೋ. ನೋಡಿ ಸರ್, ನಿಮ್ ಬಗ್ಗೆ ಬೇಜಾರಿಲ್ಲ, ನಿಮ್ಗೋಸ್ಕರ ನಾವು ಕಂಟ್ರೋಲ್ ಮಾಡ್ಕೊತೀವಿ. ಹಿಂಗಾಗ್ಬಿಟ್ಟಿದೆ ಪ್ರೆಸ್ ಮೀಟ್. ಇದು ಒಂದಕ್ಕಂತ ಅಲ್ಲ ಅಣ್ಣ. ಯಾರಣ್ಣ ನೀವು? ಅದು ಮೀಡಿಯಾನಾ? ಯಾವ ಚಾನಲ್? ಸೂಪರ್ವಿಷನ್. ಓಕೆ, ಸಾರಿ ಒಂದ್ ನಿಮಿಷ. ಅವನೇನೋ ಕೇಳ್ತಾ ಅದನ್ನ ಕೇಳ್ಬಿಡ್ಲಿ, ದೆನ್ ನಾವು ಸಪರೇಟ್ ಮಾತಾಡೋಣ. ಓಕೆ, ಕಮ ಏನ್ ಜನ ಕೇಳಪ್ಪ, ಮುಗಿಸ್ಬಿಡು. ಅಂದ್ರೆ ಮುರಳಿ ಸರ್ ಯಾವತ್ತೂ ನನ್ಗೆ ಆತರ ಟ್ರೀಟ್ ಮಾಡೇ ಇಲ್ಲ. ನನ್ಗೆ ಹೊಸಬ ಅಂತ ವೆರಿ ಹ್ಯಾಪಿ. ಅಂದ್ರೆ ತುಂಬಾ ಕಂಫರ್ಟಬಲ್ ಆಗಿ ವರ್ಕ್ ಅಷ್ಟೇ. ಎಲ್ಲ ದೊಡ್ಡ ಟೆಕ್ನಿಷಿಯನ್ಸ್ ಇರೋದು. ರವಿ ವರ್ಮ ಮಾಸ್ಟರ್ ಆಕ್ಷನ್ ಮಾಡಿದ್ದಾರೆ, ಚರಣ್ ಸರ್ ಎಲ್ಲರಿಗೂ ಗೊತ್ತಿರೋ ಆಕ್ಷನ್ ಸೀಕ್ವೆನ್ಸ್ಗೆ ಅಥವಾ ಇದು ಟೀಸರ್ಗೆ ಮಾತ್ರ ಸೀಮಿತ ಆಗಿರುತ್ತಾ? ಸರ್, ನಿಮ್ಮ ಪ್ರಶ್ನೆ ಬ್ಯೂಟಿಫುಲ್ ಪ್ರಶ್ನೆ. ನಾನು ಆಗ್ಲೇ ನಿಮಗೆ ಬಹಳ ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದೆ. ನಾನು 3-4 ವರ್ಷದಿಂದ ಈ ಪಿಕ್ಚರ್ 3 ವರ್ಷದಿಂದ ಆಲ್ರೆಡಿ 4 ವರ್ಷ 3-4 ಇಯರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ನ ಆಗ್ಲಿಂದನೇ ಡಿಸ್ಕಸ್ ಮಾಡ್ತಾ ಇದ್ರು. ನಮಗೆ ದುರಂಧರಲ್ಲಿ ಬಂದ್ಬಿಡ್ತು. ಈಗ ಐ ಹ್ಯಾವ್ ಟು ಅಕ್ಸೆಪ್ಟ್ ದಟ್ ದುರಂಧರಲ್ಲಿ ಬಂದಿದೆ. ಸೊ ಹಾಗೆ ಹೇಗೆ ಅಂತ ನಿಮ್ ಕ್ವಶನ್ ನಾನು ತಗೋಬೇಕು. ಬಟ್ ನಿಮ್ಮ ಪ್ರಶ್ನೆಗೆ ಈ ಸಾಂಗ್ ಯಾವ ಪಿಕ್ಚರ್ದು ಗೊತ್ತಾ ನಿಮ್ಗೆ? ಗೊತ್ತಾಯ್ತಾ? ಈಗ ಈ ಪಿಕ್ಚರ್ ಹಳೆ ಸಾಂಗ್ ಬಂತಲ್ಲ, ವಿಷ್ಣುವರ್ಧನ್ ಅವ್ರದ್ದು ಅಂತ. ನಿಮಗೆ ಬೇರೆ ಅವ್ರಿಗೆ ಎನಿ ಗೆಸಸ್? ಐ ಜಸ್ಟ್ ವಾಂಟ್ ಟು ನೋ, ಕ್ಯೂರಿಯಸ್. ಬೆಲ್ ಬಾಟಮ್. ಏತಕ್ಕೆ ಈ ಬಿಗುಮಾನ ಬೊಗಸ ಏನು? ಏತಕ್ಕೆ ಈ ಬಿಗುಮಾನ ಯಾವ ತರ ಇದೆ? ಹಳೆ ಹೌದಾ? ಸರಿ, ಇದು ನಿಮ್ ಗೆಸ್ಸು, ಇದು ನಿಮ್ ಗೆಸ್ಸು. ಕರೆಕ್ಟ್? ವಿಷ್ಣುವರ್ಧನ್ ಅವ್ರದಲ್ಲಿ ಹಾಡಿದ್ದಂಗೆ. This is what I want to say. This is our first achievement. ನಮ್ಮ ಚರಣ್ ರಾಜ್ ಅವರು is a musically a magical wonder ನನ್ನ ಪ್ರಕಾರ. as a technician ನಮ್ಮ ಜೊತೆ
ದಟ್ ಇಸ್ ವಾಟ್ ಐಮ್ ಟೆಲ್ಲಿಂಗ್. ಖುಷಿ ಆಗುತ್ತೆ. ಇದನ್ನ ನಾವೇ ಕ್ರಿಯೇಟ್ ಮಾಡಿರೋದು ಸರ್ ಈ ಪಿಕ್ಚರ್ಗೆ. The feel is basically, as I said, it has a vintage touch in Parak. Parak has a vintage touch. That is something which a little unusual ಈಗ. ಅದನ್ನ ಎಲ್ಲ ಕಡೆ ಯಾವಾಗ್ಲೂ ನೋಡೋಕ್ಕಾಗಲ್ಲ, ನಮಗೂ ಯಾವಾಗ್ಲೂ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ. ಬಹುಶಃ ಈ ಪಿಕ್ಚರ್ ಅಲ್ಲಿ ನನಗೆ ಸಿಕ್ಕಿರೋ ಒಂದು ಅವಕಾಶ ಅದು. ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ನಿಮಗೆ ಇಷ್ಟ ಆಯ್ತಾ ಸರ್ ಸಾಂಗ್ ಅದು? ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಮೋಸ್ಟ್ ಆಫ್ ದ ಬಾಯ್ಸ್ಗೆ ಯಾರ ಹತ್ರ ಹೇಳಕ್ಕೆ ಬಹಳ ಚೆನ್ನಾಗಿರುತ್ತೆ. ಅದೇ ನನಗೆ ಇಷ್ಟ ಮೋಕ್ಷಿ. It's a created song. We are taking the audience. ಅಂದ್ರೆ ಆವಾಗ ಹೇಗಿತ್ತು, ಆವಾಗ ಒಂದು ಇದ್ದಿದ್ರೆ ಇದು ಬಹುಶಃ ಪಿಕ್ಚರ್ ಅಲ್ಲಿ ಯಾವ್ದಾದ್ರು ಒಂದು ಪಿಕ್ಚರ್ ಆಗಿರ್ಬೋದು, ಆ ಪಿಕ್ಚರ್ ಇಂದ ಒಂದು ಸಾಂಗ್ ಆಗಿರ್ಬೋದು, ಅಥವಾ ಅಲ್ಲೇ ಕ್ರಿಯೇಟ್ ಆಗಿರ್ಬೋದು. ಇದಕ್ಕೆಲ್ಲ ಉತ್ತರ ಆಮೇಲೆ ಗೊತ್ತಾಗುತ್ತೆ. ಬಿಗುಮಾನ ಏತಕ್ಕೆ ಅಂತ ಒಂದು ಹಳೆ ಸಾಂಗ್ ಇತ್ತು. ಆ, ಇದೇ ರೀತಿ ಹೊಸದ್ದು ಕ್ರಿಯೇಟ್ ಆಗುತ್ತಾ ಇಡೀ ಸಿನಿಮಾದಲ್ಲಿ? ಗೊತ್ತಿಲ್ಲ ಸರ್, ಸದ್ಯಕ್ಕೆ ಅದು ಹೇಳಕ್ ಆಗಕ್ಕಿಲ್ಲ ಸರ್. ಅದು ಏನು ಅಂತ ಸದ್ಯಕ್ಕೆ ಐ ವೋಂಟ್ ಬಿ ಏಬಲ್ ಟು ಲೆಟ್ ಯು ನೋ ದಟ್, ಬಿಕಾಸ್ ಐ ನೀಡ್ ಟು ಡಿಸ್ಕಸ್ ವಿತ್ ದ ಟೀಮ್ ಬಿಫೋರ್ ಆನ್ಸರಿಂಗ್ ದೋಸ್ ಕ್ವೆಶ್ಚನ್ಸ್. ಬಟ್ ಆಬ್ವಿಯಸ್ಲಿ ನೋಡ್ತೀರಾ ಸರ್, ಇಟ್ಸ್ ಗೋನ್ ಬಿ ವೆರಿ ಎಕ್ಸೈಟಿಂಗ್, ಅ ವೆರಿ ಅನ್ಯೂಶುವಲ್ ವೇ ಆಫ್ ಹ್ಯಾವಿಂಗ್ ದಿಸ್ ಎಕ್ಸ್ಪೀರಿಯನ್ಸ್ ವೈಲ್ ವಾಚಿಂಗ್ ಪರಾಕ್. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಖುಷಿ ಆಗುತ್ತೆ ಎಲ್ರಿಗೂ ಅಂತ ಅನ್ಕೊಂಡು ಈಗ ಸದ್ಯಕ್ಕೆ ಕೆಲಸ ಮಾಡಬೇಕು. ಅಷ್ಟು ಮಾತ್ರ ಮಾಡ್ತೀನಿ ಸರ್ ನಾನು. ವಿಂಟೇಜ್ ಅಂದ್ರೆ ಯಾವ ಕಾಲ? ಅಪ್ಪ ಹೀರೋಯಿನ್ಸ್ ಒಂದಷ್ಟು ಇವಾಗ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಅವ್ರ ಪೋರ್ಷನ್ಸ್ ಎಲ್ಲ ಇನ್ನೂ ತಡವಾಗಿ ಶುರು ಆಗುತ್ತೆ. ಸದ್ಯದಲ್ಲೇ ಅದನ್ಯಾವುದನ್ನು ನಾವು ಇವಾಗ ಹೇಳೋ ಅನೌನ್ಸ್ಮೆಂಟ್ ಮಾಡುವಷ್ಟು ಅರ್ಜೆಂಟ್ ಇಲ್ಲ ಮೋಕ್ಷಿ ಅವರೇ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಸೊ ಹೇಳ್ತೀನಿ ಸರ್. ಈಗ ಎಷ್ಟು ಶೂಟ್ ಆಗಿದೆ ಸರ್? ಈಗ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರೆ ಹೌದು ಸರ್. ಈಗ ಎಷ್ಟು ಪೋರ್ಷನ್ ಅಂದ್ರೆ ಟೀಸರ್ ಮಾತ್ರ ಶೂಟ್ ಆಗಿದೆಯಾ, ಸಿನಿಮಾ ಶುರು ಆಗಿದೆಯಾ ಸರ್? ಅದು ಬಿಡಿ ಸರ್, ಈಗ ಇಷ್ಟು ಮಾಡ್ಕೊಂಡಿದ್ದೀವಿ ಸರ್. ಈಗ ನೆಕ್ಸ್ಟ್ ಶೂಟಿಂಗ್ ಹೋಗ್ತಾ ಇದೀನಿ. ಅರೌಂಡ್ 40-50 ಡೇಸ್ ಶೆಡ್ಯೂಲ್ ಹಾಕೋತಾ ಇದ್ದೀವಿ. ಅದು ಹಾಕೋತಾ ಇದ್ದಾಗೆ ಒಂದು ಮೇಜರ್ ಪೋರ್ಷನ್ ಮುಗಿಯುತ್ತೆ, ಒಂದಷ್ಟು ಡಿಫ್ರೆಂಟ್ ಲುಕ್ಸ್ ಎಲ್ಲ ಬರುತ್ತೆ, ಅದ್ರ ಪ್ರಕಾರ ಮಾಡಬೇಕು. ಅಂಡ್ ಐ ಹ್ಯಾವ್ ಒನ್ ಮೋರ್ ಪ್ರಾಜೆಕ್ಟ್ ಆಲ್ಸೋ. ಇದನ್ನು ಮ್ಯಾಚ್ ಮಾಡಿಕೊಂಡು ಐ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಉಗ್ರಂ ಅಲ್ಲಿ ಆಕ್ಷನ್ ಜೊತೆಗೆ ಅಲ್ಲೊಂದು ರೊಮ್ಯಾನ್ಸ್ ಅಂದ್ರೆ ಲವ್ ಸ್ಟೋರಿ ಕೂಡ ಇತ್ತು, ಇದರಲ್ಲೂ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಸರ್ ಉಗ್ರಂ ಮಾಡಿದ್ದು ಇವಾಗ ನೋಡಿ ಸರ್, ಈಗ 10 ವರ್ಷ ಆಯ್ತು ಸರ್. ಇನ್ನೂ ನಾನು ಹಂಗೆ ಕಾಣಿಸ್ತೀನ ಲವ್ ಎಲ್ಲ ಮಾಡೋ ತರ? ಶಾರದಾ ಅವರೇ, ಓಕೆ ಡನ್, ಇದ್ರಲ್ಲೂ ಏನೋ ಒಂದು ಟ್ರೈ ಮಾಡ್ತೀವಿ. ಒಂದು ಸ್ಟಾರ್ ಸಿಕ್ಕಿದ್ದಾರೆ ಹೊಸಬ್ರು ಸಿನಿಮಾಗೆ, ಅಂದ್ರೆ ನಿಮ್ ಫಸ್ಟ್ ಡೈರೆಕ್ಟೋರಿಯಲ್ ಅಲ್ಲಿ ನಿಮ್ಗೆ ಅವ್ರನ್ನ ಲೈಕ್ ನಿಮ್ ವಿಷನ್ ನ ಅವ್ರ ಮೂಲಕ ಪ್ರೆಸೆಂಟ್ ಮಾಡಕ್ಕೆ ಹೊರಟಿರೋದು. ನಿಮ್ ಟೈಮ್ ತಗೋತಾ ಇದ್ದೀರಲ್ಲ, ಬಟ್ ಯು ಸೆಡ್ 4 years ಐ ಟುಕ್ ದ ಸ್ಟೋರಿ. 4 years, ಇನ್ ಎಷ್ಟು ವರ್ಷ ತಗೊಳ್ತೀರಾ ಈ ಫಿಲಮ್ ನ ಪರ್ದೆ ಮೇಲೆ ತರಕ್ಕೆ ನಿಮ್ ಪ್ರಕಾರ? ಇಲ್ಲ ಮ್ಯಾಮ್, ಈ ವರ್ಷ ಶೂಟ್ ಮುಗಿಸ್ತೀವಿ, ನೆಕ್ಸ್ಟ್ ವರ್ಷ. ನೋ ಬಟ್ ಅಂದ್ರೆ ಅವರು ನಿಮ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಬಟ್ ಹೌ ಆರ್ ಯು ಯೂಟಿಲೈಸಿಂಗ್ ಇಟ್ ಇಂಪಾರ್ಟೆಂಟ್ ಆಗುತ್ತಲ್ಲ ಇವಾಗಪ್ಪ. ಡೆಫಿನೆಟ್ಲಿ ಮ್ಯಾಮ್, ಬೆಟರ್ ಆಗಿ ಯೂಸ್ ಮಾಡ್ತಿದ್ದೀವಿ. ಹೊಸಬ್ರು ಅಂತ ಓಕೆ, ನಾವು ಹೊಸಬ ಅಂತ ಯು ಕಮ್ ವಿತ್ ಪ್ರಿಪರೇಷನ್ಸ್ ಅಲ್ವಾ ಆಸ್ ಅ ಡೈರೆಕ್ಟರ್. ಅದಕ್ಕೆ ಹೊಸಬ್ರು ಅಂದ ತಕ್ಷಣ ಟೈಮ್ ಕೊಡ್ಬೇಕು, ಎಲ್ಲ ಕೊಡ್ಬೇಕು, ಬಟ್ ಆಲ್ಸೋ ಯುವರ್ ಕ್ರಿಯೇಟಿವ್ ಇದ್ರೊಳಗೆ ಟೈಮ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಇನ್ ಯುವರ್ ಡೈರೆಕ್ಟೋರಿಯಲ್ ವಿಷನ್ ಅಂತ ಅನ್ಸುತ್ತೆ. ಡೈರೆಕ್ಟರ್ ನಿಮಗೊಂದು ಪ್ರಶ್ನೆ, ಅಂದ್ರೆ ಈಗ ಆಕ್ಚುಲಿ ಮುರಳಿ ಸರ್ನ ಇಟ್ಕೊಂಡು ಕಥೆ ಮಾಡ್ಬೇಕು ಅಂತ ಯಾವಾಗ ಡಿಸೈಡ್ ಆಗಿದ್ದು, ಮತ್ತೆ ಪರಾಕ್ ಬಗ್ಗೆ ಅಂದ್ರೆ ಯಾವ ರೀತಿ ಕಥೆ ಅನ್ನೋಂಥದ್ದು ಹೇಳಕ್ ಕೊಟ್ರೆ, ಈ ಟೀಸರ್ ಬಗ್ಗೆ ನಿಮಗೆ ಸಿಕ್ಕಂತ ರೆಸ್ಪಾನ್ಸ್ ಹೆಂಗಿದೆ? ಅಂದ್ರೆ ಬೇರೆ ತೋರಿಸಿದಾಗ ಮತ್ತೆ ಅವ್ರ ಅಭಿಮಾನಿಗಳು ಅಂದ್ರೆ ಇವಾಗೆ ತೋರಿಸ್ತಿರೋದು ಎಲ್ಲರೂ ಅಂದ್ರೆ ನೀವು ಖುಷಿ ಪಟ್ರೆ ಖುಷಿ ಆಗುತ್ತೆ. ಅಂಡ್ 4 ವರ್ಷದಿಂದನೂ ಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಮುರಳಿ ಸರ್. ಅಂಡ್ ಮುರಳಿ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದನ್ನ ಬೆಸ್ಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಏನ್ ಹೇಳಕ್ ಕೊಟ್ಟಿದ್ದೀರಿ ಸಿನಿಮಾ ಮುಖಾಂತರ? ಯಾವ ತರದ ಕತೆ, ಏನು ಸ್ವಲ್ಪ ಕ್ಲೂ ಕೊಡೋದಾದ್ರೆ? ಅದು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮೀಟಲ್ಲೇ, ಅದೇ ನೆಕ್ಸ್ಟ್ ಮೀಟಿಂಗ್. ಮುರಳಿ ಸರ್, ಹಾಯ್ ಸರ್. ಹಾಯ್ ಸರ್. ಆಕ್ಷನ್ ಟಾಪ್ ಕ್ಲಾಸ್ ಇದೆ. ಥ್ಯಾಂಕ್ ಯು ಸರ್. ಬಗ್ಗೆ ವಿಶೇಷವಾಗಿ ಮಾತಾಡ್ಬೇಕಾಗಿದ್ರೆ ನೀವು ಜೀವ ಪಣಕ್ಕಿತ್ತು ಅನ್ನೋ ಒಂದು ಪದ Okay. ಬಳಸಿದ್ರಿ. ಪ್ರಿಪರೇಷನ್ ಹೇಗಿತ್ತು? ಮತ್ತೆ ಈ ಹಿಂದಿನ ಸಿನಿಮಾಗಳಲ್ಲಿ ನಾವು ನೋಡಿದೀವಿ, ಮುರಳಿ ಸರ್ ಆಕ್ಷನ್ ಟೈಮ್ ಅಲ್ಲಿ ACL ಟೈರ್ ಆಗಿರ್ಬೋದು, ಈ ತರ ಪೆಟ್ಗಳಾಗಿರೋದು. ಹೌದು. ಸೊ ನೀವು ಹೇಗೆ ಪ್ರಿಪರೇಷನ್ಸ್ ಹೇಗ್ ಮಾಡ್ಕೊಂಡ್ರಿ, ಮತ್ತೆ ಈಗ ಯಾವ ಹಂತದಲ್ಲಿದೆ ಸರ್ ಸಿನಿಮಾ? Everything is absolutely fine, sir. God's grace, your love.
ಆಕ್ಚುಲಿ ಚೆನ್ನಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ಬಗೀರಾ ACL ಟೈರ್ ಆದಾಗಲೇ ಐ ಥಿಂಕ್ ಮ್ಯಾಟರ್ ಆಫ್ 6 months ಅಲ್ಲಿ ರಿಕವರ್ ಆಗಿ ಆ ಪಿಕ್ಚರ್ಗೂ ಫೈಟ್ಸ್ ಎಲ್ಲ ಮಾಡಕ್ ಶುರು ಮಾಡಿ ಫೈಟು ಮುಗಿಸ್ಕೊಟ್ಟೆ. ಇನ್ಫ್ಯಾಕ್ಟ್ ಈ ಪಿಕ್ಚರ್ ಅಷ್ಟರಲ್ಲಿ ಐ ಹ್ಯಾಡ್ ಆಲ್ಮೋಸ್ಟ್ ರಿಕವರ್ಡ್ ಅಂಡ್ ಎವ್ರಿ ಡೇ ಒಂದಷ್ಟು ಕ್ಲಾಸಸ್, ಫೈಟ್ ಕ್ಲಾಸಸ್, ಪ್ರಿಪ್ರೇಷನ್ಸ್ ಅಂಡ್ ಆಲ್ ಫಾರ್ಮ್ ಆಫ್ ಎಕ್ಸಸೈಸಸ್ ಹಾಗೂ ವರ್ಕೌಟ್ ಎಲ್ಲ ಮಾಡಿಕೊಂಡು ಐ ಕುಡ್ ಮ್ಯಾನೇಜ್. ಅಂಡ್ ಪರವಾಗಿಲ್ಲ ಸರ್, ನನಗೇನು ಅಂಥದ್ದೇನು ನೋವಾಗ್ಲಿ ತೊಂದರೆ ಆಗ್ಲಿ ಏನೂ ಇಲ್ಲ. ಆಸ್ ಐ ಸೆಡ್, ಕಷ್ಟ ಪಡ್ಲೇಬೇಕು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ, ಸುಲಭವಾಗಿ ಏನು ಸಿಗಲ್ಲ ಮಗನೇ, ನೀನ್ ಕಷ್ಟ ಪಟ್ರನೆ ಫಲ ನಮಗೆ ಅಂತ. ಸೊ ಹಾಗಾಗಿ ಆ ಕಷ್ಟ ಪಡೋದನ್ನ ಹೇಳ್ಕೊಟ್ಟಿದ್ದಾರೆ. ಫಲ ಯಾವತ್ತಿದ್ರು ದೇವ್ರದೆ. ಸೊ ಹಾಗಾಗಿ ಅಷ್ಟೇ ಎಫರ್ಟ್ ಹಾಕಿ ರೆಗ್ಯುಲರ್ ಪ್ರಿಪರೇಷನ್ ಗುರುವೆ. ಇವಾಗ ಎಲ್ಲಾ ಹೀರೋಗಳನ್ನು ಎಲ್ಲಾ ಪಿಕ್ಚರ್ ಅಲ್ಲೂ ಹೇಗೆ ಪ್ರಿಪೇರ್ ಆಗ್ತಾರೆ, ಒಂದು ಆಸೆ, ಒಂದು ಕಾಳಜಿ, ಒಂದು ವಿಶ್ವಾಸದಿಂದ ಹೇಗೆ ರೆಡಿ ಆಗ್ತಾರೋ, ನಾನು ಹಾಗೆ ನಮ್ಮ ಪಿಕ್ಚರ್ಗೂ ಅದನ್ನೆಲ್ಲ ಮೈಂಡ್ ಇಟ್ಕೊಂಡು ರೆಡಿ ಆಗ್ತಾ ಇದೀನಿ. ಅಂಡ್ ಏನ್ ನಥಿಂಗ್ ಗ್ರೇಟ್, ಸ್ಟಿಲ್ ಐ ಹ್ಯಾವ್ ಲಾಂಗ್ ವೇ ಟು ಗೋ. ಈ ಪಿಕ್ಚರ್ ನ ಇನ್ನೂ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಇನ್ನು ಬೇಜಾನ್ ಸೀಕ್ವೆನ್ಸಸ್ ಇದೆ, ಒಳ್ಳೊಳ್ಳೆ ಆಕ್ಟರ್ಸ್ ಇದಾರೆ ಈ ಪಿಕ್ಚರ್ ಅಲ್ಲಿ. ಅಂಡ್ ಯು ವಿಲ್ ಬಿ ಸರ್ಪ್ರೈಸ್ಡ್, ವಿ ಹ್ಯಾವ್ ಆಲ್ ಬ್ರಿಲಿಯಂಟ್ ಆಕ್ಟರ್ಸ್. ಹೆಸರು ಮಾಡಿದವರೇ ಆಕ್ಟರ್ಸ್ ಅಲ್ಲ, ಹೆಸರು ಮಾಡೋರು ಆಕ್ಟರ್ಸ್. ಸೊ ಹಾಗಾಗಿ ತುಂಬಾ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಖುಷಿ ಆಗುತ್ತೆ ನೋಡಕ್ಕೆ, ಟೆಕ್ನಿಷಿಯನ್ಸ್ನಾಗಿರ್ಲಿ, ಆರ್ಟಿಸ್ಟ್ನಾಗಿರ್ಲಿ. ಅಂಡ್ ಮಾಡ್ತಿದ್ದೀವಿ ಸರ್. ವಿ ಆರ್ ಪುಟಿಂಗ್ ಆರ್ ಎಫರ್ಟ್ಸ್ ಅಂಡ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ಪ್ರಕಾರ ಅನ್ನೋದಕ್ಕಿಂತ ಪರಾಕ್ ಅನ್ನೋ ಪದ ಯೋಚನೆ ಮಾಡೋಣ. ಪರಾಕ್ ಇಸ್ ಅ ಸಾಂಸ್ಕ್ರಿಟ್ ಡ್ರಿವನ್ ವರ್ಡ್. ಸಾಂಸ್ಕ್ರಿಟ್ ಪದದಿಂದ ರೂಟೆಡ್ ಆಗಿರುವಂತ ಪದ ಪರಾಕ್. ಪರಾಕ್ ಇಸ್ ಬೀನ್ ಕನ್ಸಿಡರ್ಡ್ ಇನ್ ವೇರಿಯಸ್ ವೈಸ್ ಅಮ್ಮ. ತುಂಬಾ ಜನ ಅದನ್ನ ಬೇರೆ ಬೇರೆ ರೀತಿಲಿ ಕನ್ಸಿಡರ್ ಮಾಡ್ತಾರೆ. ಬಟ್ ನಾವು ಅನ್ಕೊಂಡಿರೋ ಈ ಪಿಕ್ಚರ್ ಅಲ್ಲಿ ಇಟ್ ಇಸ್ ದ ಅರೈವಲ್ ಆಫ್ ಮೈ ಕಿಂಗ್. ದ ಕಿಂಗ್ ಹ್ಯಾಸ್ ಅರೈವ್ಡ್. ಬಹುಪರಾಗ್, ಹೇ ರಾಜಾದಿರಾಜ, ಹಂಗೆ ಹಿಂಗೆ ಅಂತ ಒಂದಿಷ್ಟು ಉದ್ದ ಹೆಸರು ಹೇಳ್ಬಿಟ್ಟು ಬಹುಪರಾಗ್ ಅಂತಾರಲ್ಲಮ್ಮ, ಆ ಪರಾಕ್ನ ಇಲ್ಲಿ ಅಳವಡಿಸ್ಕೊಂಡಿದೀವಮ್ಮ. ಬಟ್ ಇದಕ್ಕೆ ಯಾಕೆ ಪರಾಕ್ ಅಂತ ಇಟ್ಟಿದೀವಿ, ಹೀರೋ ಏನ್ ಮಾಡ್ತಿದ್ದಾನೆ ಇಲ್ಲಿ, ಇದನ್ನ ಆಮೇಲೆ ಮಾತಾಡ್ತೀನಿ ಕಣಪ್ಪ, ಈಗ ಪಾಡಕ್. ಓಕೆ ಮುರಳಿ ಸರ್, ಈಗ ಟೀಸರ್ ನೋಡಿದ್ವಿ ಸರ್, ಇಲ್ಲಿ ಮುರಳಿ ಸರ್ ಆಯ್ತು. ಈಗ ಟೀಸರ್ ನೋಡಿದ್ರಿ. ಬಟ್ ಈಗ ನಿಮ್ಗೆ ಅಂದ್ರೆ ಸಿನಿಮಾಗಳನ್ನ ಮತ್ತೆ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಶೈಲಿ ಹೇಗೆ ಬದಲಾಗ್ತಾ ಇದೆ ಅನ್ನೋದು. ಯಾಕಂತಂದ್ರೆ ನಿಮ್ಗೂ ಅನ್ಸಿರುತ್ತೆ, ಮತ್ತೆ ನಿಮ್ಮ ಆಡಿಯನ್ಸ್, ನಿಮ್ಮ ಅಭಿಮಾನಿಗಳಿಗೂ ಅನ್ಸಿರುತ್ತೆ, ಇದು ಮುರಳಿ ಸರ್ ಕರಿಯರ್ ನಲ್ಲಿ ಒಂದು ಬೇರೆ ತರದ ಪ್ಯಾಟರ್ನ್ ಇರುವಂತಹ ಸಿನಿಮಾ ಅನ್ನೋದು, ಬೇರೆ ಚಾನಲ್ ಸಿನಿಮಾ ಅನ್ನೋದು. ಹಾಗಾಗಿ ಐ ಥಿಂಕ್ ನನ್ನ ಅದೃಷ್ಟ ಅನ್ಸುತ್ತೆ ಅದು. ಯಾವುದು ಕೇಳ್ಕೊಂಡು ಬರುವಂತ ವಿಷಯ ಅಲ್ಲ, ಹೊಸ ತಲೆಗಳಿಂದ ಸೃಷ್ಟಿಯಾಗಂತ ವಿಷಯ ಅದು. ನನ್ಗೆ ಅದೃಷ್ಟ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಹಾಗೂ ಲೈಟ್ ಮೈಂಡೆಡ್ ಪೀಪಲ್ ಹತ್ರ ಕೆಲಸ ಮಾಡಿದಾಗ, ಮನುಷ್ಯತ್ವ ಇರೋರ್ ಜೊತೆ ಕೆಲಸ ಮಾಡಿದಾಗ ಬಹಳ ಖುಷಿ ಆಗುತ್ತೆ. ಬೇಸಿಕಲಿ ಆಲೋಚನೆಗಳು ಬೇರೆ ಎಲ್ಲೂ ಇರಲ್ಲ, ಬರೀ ಕೆಲ್ಸದ ಬಗ್ಗೆ ಮಾತ್ರ ಇರುತ್ತೆ, ತನ್ನ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಇರುತ್ತೆ. ಒಂದಕ್ಕೋಸ್ಕರ, ಇಂಥದ್ದಕ್ಕೋಸ್ಕರ, ಅಂತದ್ದಕ್ಕೋಸ್ಕರ ಅಂತ ಸಿನಿಮಾ ಯಾರೂ ಮಾಡಕ್ಕಾಗಲ್ಲ. ಈ ಕತೆಗೋಸ್ಕರ ಇದೆಲ್ಲ ಸರಿಗಿದೆಯಾ ಅಂತ ಯೋಚನೆ ಮಾಡಿ ಮಾತ್ರ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಹೊಸಬ್ರ ಜೊತೆ ಅಂತ ಕೆಲಸ ಮಾಡಿದಾಗ ಎಲ್ಲ ಒಂದ್ ಕಡೆ ಕಾನ್ಫಿಡೆನ್ಸ್ ಒಂದು, ಅಂಡ್ ಕಲ್ತಿರೋರ್ ಜೊತೆ ಕೆಲಸ ಮಾಡೋದು ಬಹಳ ಬಹಳ ಇಷ್ಟ ನನಗೆ. ಬಟ್ ಏನಾಗುತ್ತೆ, ಬಹಳ ಕಲ್ತಿರೋರು ಬಹಳ ಬೇರೆ ಕಡೆ ಬ್ಯುಸಿ ಆಗಿದ್ದಾರೆ, ಎಲ್ರು ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಹಾಗಾಗಿ ನನಗೆ ಹೊಸ ಹೊಸ ಫ್ರೆಂಡ್ಸ್ ಯಾರು ಇದ್ದಾರೋ, ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನ ಕೊಡೋ ಒಂದು ಏನ್ ಹೇಳ್ಬೋದು, ನಮ್ಮ ಕಡೆಯಿಂದ ನಾವೆಲ್ಲರೂ ಸೇರ್ಕೊಂಡು ಇಂಡಸ್ಟ್ರಿಗೆ ಹೊಸ ಟೆಕ್ನಿಷಿಯನ್ಸ್ ನ ಕೊಡೋದು ಒಂದು ಒಳ್ಳೆ ಕೊಡುಗೆ ಅಂತ ನಾನು ಅನ್ಕೋತೀನಿ. ಇಂಡಸ್ಟ್ರಿಗೂ ಒಳ್ಳೇದು, ಎಲ್ರಿಗೂ. ನ್ಯಾಯಕ್ಕೆ ನ್ಯಾಯ ಇಷ್ಟ ಅನ್ನೋಂತ ರೀತಿಯಲ್ಲಿ ಒಂದು ಸಾಲನ್ನ ಬಿಟ್ಕೊಡ್ತಾ ಇದ್ರಿ. ಸೊ ಈ ಪರ್ಟಿಕ್ಯುಲರ್ ಆಗಿ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ನ ಹಿಂದೆ ಯಾವತ್ತೂ ಕೂಡ ನೋಡಿರ್ಲಿಲ್ಲ, ಇಷ್ಟು ಅಂದ್ರೆ ವೇರಿಯೇಷನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಸೊ ಈ ಕ್ರಿಯೇಟಿವಿಟಿ ಬಗ್ಗೆ ಮತ್ತೆ ಜೊತೆಗೆ ಡೈರೆಕ್ಟರ್ ಕೆಲಸದ ಬಗ್ಗೆ ಹೇಳಂತದ್ದು. ಡೈರೆಕ್ಟ್ ನಾನು ಆಗ್ಲೇ ಹೇಳಿದೆ, ಇವತ್ತು ಇದಕ್ಕಿಂತ ಜಾಸ್ತಿ ಏನೇ ಹೇಳಿದ್ರು ಅದು ಬಹಳ ಮಾತಾಡ್ದಂಗಿರುತ್ತೆ. ಟೀಸರ್ ಏನ್ ಬಂದಿದೆಯೋ ಇವಾಗ ನೋಡಿದೀರಾ. ಇದಕ್ಕಿಂತ ಜಾಸ್ತಿ ಏನೇ ಹೇಳ್ಬೇಕು ಅಂದ್ರೆ ನನಗೆ ಇನ್ನೊಂದ್ ಸ್ವಲ್ಪ ದಿನ ಶೂಟಿಂಗ್ ಆಗ್ಬೇಕು, ನೆಕ್ಸ್ಟ್ ಶೆಡ್ಯೂಲ್ಗೆ ಹೋಗ್ಬೇಕು. ಬಹಳ ಚೆನ್ನಾಗಂತೂ ಅಚ್ಚುಕಟ್ಟಾಗಂತೂ ಮಾಡ್ಕೊಂಡಿದೀವಿ. ಈ ಒಂದು ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಎವ್ರಿ ಸಿಂಗಲ್ ಆಡಿಯನ್ಸ್ ವಿಲ್ ಎಕ್ಸ್ಪೀರಿಯನ್ಸ್. ಕರ್ನಾಟಕ, ಇಂಡಿಯಾ, ವರ್ಲ್ಡ್ ಅಂತ ಅನ್ಕೊಂಬೋಣ. ಯಾರ್ಯಾರು ಸಿನಿಮಾ ನೋಡ್ಬೇಕು ಅವ್ರಿಗೋಸ್ಕರ. ಬಟ್ ಇವಾಗ ಬರ್ತಾ ನಿಮ್ಮ ಟೀಮ್ ಅವ್ರ ಅಂತ ಅನ್ಸುತ್ತೆ, ಲಿಫ್ಟಲ್ಲಿ ಮಾತಾಡ್ಕೊಂಡು ಮೀಡಿಯಾದವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ಊಹಾಪೋಹ ಜಾಸ್ತಿ ಅಂತ ಹೇಳಿ. ಯಾಕಂದ್ರೆ ಆ ಪದ ಹೇಳುದಂದ್ರೆ ಗೊತ್ತಿಲ್ಲ, ಬಟ್ ನಿಮ್ ಗಮನಕ್ಕಿರ್ಲಿ ಅಂತ ಹೇಳಿ ನಾನು ಇಲ್ಲಿ ಹೇಳಿದೆ ಸರ್. ಯಾಕಂದ್ರೆ ನಾವೆಲ್ಲೂ ತೊಂದರೆ ಮಾಡಿದ್ರೆ ಇಲ್ಲ ಇದ್ದಾರೆ ಅವ್ರು ಹೇಳಿದ್ರು. ಅಮ್ಮ ಯಾರೇ ಹೇಳಿರ್ಲಿ ಅವ್ರ ಪರವಾಗಿ ನಾನೇ ನಿಮಗೆ ಸಾರಿ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಇದೆಲ್ಲ ಏನಾಗಿದೆ,
ಈ ಮಾತುಕತೆಗಳು ನಮ್ಮಪ್ಪ ಹೇಳೋರು ಮಾತು ಮುತ್ತು ಮೌನ ಬಂಗಾರ ಅಂತ. ಕೆಲವರು ಅದು ಮರ್ತು ಬಿಡ್ತಾರೆ ಕಣಮ್ಮ. ಅವ್ರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ನಿಮ್ಮನ್ನೆಲ್ಲ ನಾವು ಅಷ್ಟು ಇಷ್ಟಪಡ್ತೀವಿ ಮೂವಿಗೆ ಯಾವತ್ತೂ ಏನು ತೊಂದರೆ ಕೊಟ್ಟಿಲ್ಲ. ಅಮ್ಮ. ಅದನ್ನ ಯಾವ ಬಾಯಲ್ಲಿ ನಾನು ಹೇಳಲಿ, ನನಗೆ ದೇವ್ರು ಒಳ್ಳೇದು ಮಾಡಲ್ಲ. ಇದನ್ನ ಬಹುಶಃ ಟೀಮ್ ಅಂತ ಹೇಳಿದಾರೋ ಅಥವಾ ಬಹುಶಃ ಇಲ್ಲಿರೋರು ಯಾರೋ ಮಾತಾಡಿದಾರೋ, ಬಹುಶಃ ನಾವು ಅದ್ರ ಬಗ್ಗೆ ಗಮನ ಹರಿಸೋದು ಬಹಳ ಕಣಮ್ಮ. ಇಲ್ಲಿ ನಿಮಗೆ ಬಹಳ ಮುಖ್ಯವಾಗಿರೋರು ನಾನು, ನಮ್ಮ ಚಿತ್ರತಂಡ, ನನ್ನ ಪರಾಕ್ ಅಲ್ಲ ನಿಮ್ಮ ಪರಾಕ್, ನಿಮ್ಮ ಶ್ರೀಮುರಳಿ ನಾನು. ಹೌದು ಕಣಮ್ಮ. ಇದನ್ನೆಲ್ಲ ಈ ಏನು ನೆಲದ ಮೇಲೆ ನಿಂತ್ಕೊಳ್ದಿರೋ ಮಾತುಗಳೆಲ್ಲ ಬಾಳ ಕಂಡ್ರಪ್ಪ. ಯಾರೇ ಆಗಿರ್ಲಿ ಇದ್ಯಾವುದು ಚೆನ್ನಾಗಿರಲ್ಲ, ಒಳ್ಳೇದಲ್ಲ, ಮಾತಾಡಬೇಡಿ. ಗೊತ್ತಿದ್ದು ಮಾತಾಡಿದ್ರು ಗೊತ್ತಿಲ್ದು ಮಾತಾಡಿದ್ರು ಮತ್ತೆ ಇನ್ನೊಂದು ಈ ತರ ವಿಚಾರಗಳು ಅಷ್ಟು ಸುಲಭವಾಗಲಿ ಅರ್ಥವಿಲ್ದಿರುವಾಗಲಿ ಮಾತಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಓಕೆನಪ್ಪ? ಐ ಆಮ್ ಸೋ ಸಾರಿ ಕಣಮ್ಮ. ಅಂಡ್ ಇಲ್ಲ ಕಣಮ್ಮ, ನಾನ್ ಮಾತ್ರ ಹೇಳ್ತೀನಿ, ಇಲ್ಲಿರೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಆಗಿರ್ಲಿ, ನಮ್ಮ ಸಿನಿಮಾ ಕೆಲಸ ಮಾಡಿರೋ ಪ್ರತಿಯೊಬ್ರು ಕಲಾವಿದರಾಗಿರ್ಲಿ, ಹಾಗೂ ಇಲ್ಲಿರೋ ಎಲ್ಲ ಬುದ್ಧಿವಂತರು ಹಾಗೂ ಒಳ್ಳೆಯವರಾಗಿರ್ಲಿ, ಆತರ ಮಾಡೋರಲ್ಲ ಕಣಮ್ಮ. ಎಲ್ಲೋ ಮಿಸ್ಕಮ್ಯುನಿಕೇಶನ್ ಏನೋ ಆಗಿರಬಹುದು, ನಾನು ಕ್ಷಮಾಪಣೆ ಕೇಳ್ತೀನಿ. ಡೋಂಟ್ ವರಿ ಅಬೌಟ್ ದಟ್. And I'll look forward for your love and affection always and good support. Thank you, ma. Thank you. ಅನ್ನಿಸ್ತು ಅಮ್ಮ. ನಾವು ನೋಡಮ್ಮ, ನಾವು ಮಾಡಿರೋರು, ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಇಫ್ ಯು ಫೀಲ್ ನೈಸ್ ಐ ವಿಲ್ ಟೇಕ್ ಇಟ್. ಇಫ್ ಯು ಫೀಲ್, ಇಫ್ ನಿಮಗೆ ಏನಾದ್ರು ಕ್ವೆಶನ್ಸ್ ಇದ್ರೆ, ಇಲ್ಲ ನನಗೆ ಹಿಂಗೆ ಅನ್ನಿಸ್ತು ಅಂದ್ರೆ ಅದ್ರ ಪ್ರಕಾರ ಉತ್ತರ ಕೊಡ್ತೀನಿ. ನಿಮಗೆ ಏನ್ ಅನ್ನಿಸ್ತು ಅಂತ ನನ್ನ ಒಂದು ಜಸ್ಟ್ ರಿಕ್ವೆಸ್ಟ್ ಅಷ್ಟೇ ಕೇಳ್ತಾ ಇರೋದು. ಓಕೆ, ನಾನು ಆಗ್ಲೇ ಹೇಳ್ದೆ, ಸಿನಿಮಾಲಿ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ ಅಂತ. ಎಲ್ಲಾ ಸಿನಿಮಾಲು ಢಾಮ್ ಢೋಮ್ ಢ್ಯಾಮ್ ಢೋಮ್ ಟಾಸ್ ಪೋಸ್ ಕೊಠಾರ್ ಅನ್ನೋದು ಸಿಕ್ಕಾಪಟ್ಟೆ ಸೌಂಡ್ಸ್ ಎಲ್ಲ ಕೇಳಿದೀವಿ. ಆದ್ರೆ ಈ ಪಿಕ್ಚರ್ ಅಲ್ಲಿ ವಿ ಹ್ಯಾವ್ ಅಟೆಂಪ್ಟೆಡ್ ಸಮಥಿಂಗ್ ನ್ಯೂ. ಅಂಡ್ ಈ ಒಂದು ಕಾನ್ಸೆಪ್ಟ್ ನ ಲಾಸ್ಟ್ ಬಹುಶಃ 2.5-3 years ಇಂದಾನೆ ನನಗೆ ಡಿಸ್ಕಸ್ ಮಾಡ್ತಾ ಇದ್ರು ನಮ್ಮ ಡೈರೆಕ್ಟರ್. ನಾನು ತುಂಬಾ ಕೇಳ್ತಾ ಇದ್ದೆ ಏನು ಹೇಗೆ ಅಂತ. ನನಗೆ ಕನ್ವಿನ್ಸ್ ಆದ್ಮೇಲೆ ಇದನ್ನ ಫ್ಲೋರ್ಸ್ ಹೋಗಿ ಶೂಟಿಂಗ್ ಮಾಡಕ್ಕಾಗಿತ್ತು ನಮ್ಗೂನು. ಸೊ ಐ ಥಿಂಕ್ ಇಟ್ಸ್ ಅ ನ್ಯೂ ವೇ ಆಫ್ accepting the script ಕಣಮ್ಮ. ನಾವು ಕಾನ್ಸೆಪ್ಟ್ ಪ್ರಕಾರ ತಪ್ಪಿದ್ವಿ. ಇಟ್ಸ್ ಅ ಕಾಂಟೆಂಟ್ ಡ್ರಿವನ್ ಫಿಲ್ಮ್ ಬೇಸಿಕಲಿ. ಇದನ್ನ ನಾವು ಟಿಪಿಕಲ್ ಕಮರ್ಷಿಯಲ್ ಮೂವಿ ಅವ್ರ ಸೆಮಿ ಕಮರ್ಷಿಯಲ್ ಮೂವಿ ಹಾಗೆ ಹೇಗೆ ಅಂತ ಪ್ರೆಸೆಂಟ್ ಮಾಡ್ತಿಲ್ಲ. ಬಹಳ ವಿಷಯ ಇದೆ ಕಣಮ್ಮ, ಇದ್ರಲ್ಲಿ ಬಹಳ ಇಂಪಾರ್ಟೆನ್ಸ್ ಇದೆ. ಒಬ್ಬ ವ್ಯಕ್ತಿ, ಅವನ ಹಿನ್ನೆಲೆ ಆಗಿರ್ಬೋದು, ಅವನ ಘಟನೆಗಳಾಗಿರ್ಬೋದು, ಅವನ ಅನುಭವಿಸಂತ ರೀತಿ ಆಗಿರ್ಬೋದು, ನ್ಯಾಯಕ್ಕೆ ನ್ಯಾಯನೇ ಇಷ್ಟ. ಆ ನ್ಯಾಯ ಹೇಗ್ ಸಿಗುತ್ತೆ ಈ ಪಿಕ್ಚರ್, ಏನೇನಾಗುತ್ತೆ ಅನ್ನೋ ವಿಚಾರಗಳು ಬಹಳ ಓಡಾಡ್ತಾ ಇದೆ. ಜೊತೆಗೆ ಇವನ್ ಯಾರು, ಇವನ್ ಕತೆ ಏನು, ಇವನ್ ಯಾಕಂಗ್ ಮಲ್ಗಿದಾನೆ, ಯಾಕಂಗ್ ಮಲ್ಕೊಂಡು ಎದ್ದ ತಕ್ಷಣ ಅಲ್ಲೆಲ್ಲ ಗುದ್ದಾಡ್ತಾ ಇದ್ದಾನೆ, ಮತ್ತೆ ಯಾಕೆ ಫ್ಯಾನ್ ಕೆಳಗಡೆ ಹೋಗ್ಬಿಟ್ಟು ಸೂನ್ ಅಂತ ತೋರಿಸಿದ್ವಿ. ಇದೆಲ್ಲ ಆಲ್ರೆಡಿ ನನ್ನ ಫ್ರೆಂಡ್ ಸ್ಟ್ರಾಂಗೆಸ್ಟ್ ಕ್ರಿಟಿಕ್, ಅವರು ಕೇಳಿದ್ರು ಈ ಪ್ರಶ್ನೆನೆಲ್ಲ. ಬಟ್ ಇದಕ್ಕಿಂತ ಜಾಸ್ತಿ ನನ್ಗೆ ಏನು ಹೇಳಕ್ ಆಗಲ್ಲ ಕಣಮ್ಮ. ಈಗ ಪಿಕ್ಚರ್ ರೆಡಿ ಮಾಡ್ಕೊಂಡು ನಿಮಗೆಲ್ಲ ಒಪ್ಪಿಸ್ತೀನಿ. ನೀವು ಅದಕ್ಕೆ ಸೇರಿಸ್ಬೇಕು ಅಂತೀರಲ್ಲ, ಅದಕ್ಕೊಂದು ಟೈಮ್ ಸ್ಲಾಟ್ ಇಟ್ಕೊಂಡಿದ್ದೀರಾ? ಟೈಮ್ ಸ್ಲಾಟ್ ಇದೆ ಕಣಮ್ಮ. ಈಗಂತೂ ಪಕ್ಕಾ ಟೈಮ್ ಸ್ಲಾಟ್ ಇದೆ. ಮೇ ಬಿ ಇಟ್ಸ್ ಟೂ ಅರ್ಲಿ ಟು ಕಮಿಟ್ ನನ್ಗೂ ನಿಮ್ಗೆ. ಇವಾಗ ಈ ವರ್ಷ ಅಂತೂ ಶೂಟಿಂಗ್ ಮುಗಿಸ್ಕೊತಿದೀವಿ ಅಂತ ವಿ ಹ್ಯಾವ್ ಆಲ್ ಡಿಸೈಡೆಡ್ ಆಕ್ಚುಲಿ, ಬಿಕಾಸ್ ತುಂಬಾ ಕ್ರೇಜಿ ಆಗಿದೆ ಕಾನ್ಸೆಪ್ಟ್. ಈಗ ನಾವೇನಾದ್ರು ಬೇರೆ ಸಿನಿಮಾ ನಾನು ಮಾಡಿದೀನಿ, 23 ವರ್ಷದಿಂದ ನಾನು ಈಗ ಇಂಡಸ್ಟ್ರಿಲಿ ಇದ್ದೀನಿ. ಹಲವಾರು ಸಿನಿಮಾಗಳನ್ನ ಮಾಡಿದೀನಿ, ಹಲವಾರು ವೇರಿಯಸ್ ವೆರೈಟೀಸ್ ಆಫ್ ಫೈಟ್ಸ್ ಆಗಿರ್ಲಿ, ಸೀಕ್ವೆನ್ಸಸ್ ಆಗ್ಲಿ ಮಾಡಿದೀನಿ. ಬಟ್ ಈ ಸಿನಿಮಾ ಮಾಡ್ತಿರೋ ಒಂದು ಸೀಕ್ವೆನ್ಸ್, ಇಟ್ ಇಸ್ ಮೈ ಲೈಫ್ ಚಾಲೆಂಜಿಂಗ್ ಸೀಕ್ವೆನ್ಸ್. ಅದು ನನ್ನ ಪ್ರಾಣನೇ ಒತ್ತು ಇಟ್ಟು, ಇಲ್ಲ ಇದನ್ನೆಲ್ಲ ನಾವೇ ಮಾಡ್ಬೇಕು, ಹೆಂಗೋ ಮಾಡ್ತೀವಿ ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಿ. ಹಾಗಂತ ಇಲ್ಲಿ ಯಾರು ಎದುರ್ಕೊಳ್ಬೇಕು ಅಥವಾ ಏನಪ್ಪ ಇದು ಅಂತ ಯೋಚನೆ ಮಾಡುವಂತ ವಿಷಯನೂ ಅಲ್ಲ. ಎಲ್ಲದಕ್ಕೂ ಸೇಫ್ಟಿ ಇದೆ, ಎಲ್ಲದಕ್ಕೂ ಅದಕ್ಕೆ ಆದಂತ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಫೈಟ್ ಮಾಸ್ಟರ್ಸ್ ಇದ್ದಾರೆ, ದೇ ವಿಲ್ ಟೇಕ್ ಕೇರ್ ಆಫ್ ಅದರ್ ಥಿಂಗ್ಸ್. ಬಟ್ ಒಂದು ಒಳ್ಳೆ ಪ್ರಯತ್ನಕ್ಕೋಸ್ಕರ ಇದು ಸ್ವಲ್ಪ ಟೈಮ್ ತಗೋತಿದೆ ಅಷ್ಟೇ. ಬಟ್ ನೀವ್ ಹೇಳಿದ್ರೆ ನಾನು ಕನ್ಸಿಡರ್ ಮಾಡ್ತೀನಿ. ಅಮ್ಮ ಥ್ಯಾಂಕ್ ಯು, ಐ ವಿಲ್. ಥ್ಯಾಂಕ್ ಯು ಅಮ್ಮ. ಹೌದು, ಅದು ಇಂಟರ್ಫಿಯರೆನ್ಸ್ ಅಲ್ಲ, ಇನ್ವಾಲ್ವ್ಮೆಂಟ್ ಅಂತೀವಿ ಕಣಪ್ಪ. ಸೊ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಬಹುಶಃ ಅದು ಇಂಟರ್ಫಿಯರೆನ್ಸ್ ಅನ್ಸಲ್ಲ ನನಗೆ. ನಾನಿರೋ ಜಾಗದಲ್ಲಿ ನನಗೆ ಅಚ್ಚುಕಟ್ಟಾಗಿ ಕೆಲಸ ಆಗ್ಬೇಕನ್ನೋ ವಿಷಯದ ಬಗ್ಗೆ ನಾನು ಬಹಳ ಕಾಳಜಿ ವಹಿಸ್ತೀನಿ. ಸೊ ಹಾಗಾಗಿ ಸ್ವಲ್ಪ ಕೇಳ್ತೀನಿ ಏನು ಹೇಗೆ ಎತ್ತ ಅಂತ. ಅದಕ್ಕೆ ತಕ್ಕಂತೆ ಉತ್ತರ ಬಂದ್ರೆ ಮುಂದಕ್ಕೆ ಹೋಗ್ತೀನಿ. ಉತ್ತರಗಳಲ್ಲೇ ಸ್ಟಕ್ ಆದ್ರೆ ನನ್ನ ಕೆಲಸನೂ ಅಲ್ಲೇ ಸ್ಟಕ್ ಆಗಿರುತ್ತೆ. ಸೊ ಹಾಗಾಗಿ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂಡ್ ದಟ್ ಇಸ್ ಹೌ ವಿ ಡು. ಏನಮ್ಮ?
ನೋಡಿದ್ರಲ್ಲ ಸೀರೀಸ್ ಅಲ್ಲಿ, ಸೊ ಮೆಲೋಡಿ ಸಾಂಗ್ ಇದೆ BGM ಪನಾತ್ಕ ಒಂದು ಫಿಲಮ್ನ ಕ್ರಿಯೇಟ್ ಮಾಡಿ ಒಂದು ಹೊಸ ಆಕ್ಷನ್ ಥ್ರಿಲ್ಲರ್ ಫಿಲಮ್ಗೆ ಲುಕ್ ಕೊಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಇದೊಂದು ಹೊಸ ಪ್ರಯತ್ನ ಇದೆ. ವಿತ್ ಎವ್ರಿಬಡಿ ಸಪೋರ್ಟ್ ಐ ಥಿಂಕ್ ಇಟ್ ವಿಲ್ ಬಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅಖಿಲೇಶ್ ಗೋಗುಂಡಿ ಸರ್, ಬ್ರ್ಯಾಂಡ್ ಸ್ಟುಡಿಯೋಸ್ ಮೂಲಕ ಮೊಟ್ಟ ಮೊದಲ ನಿರ್ಮಾಣ ಪರಾಕ್ ಮೂಲಕನೇ ಬರ್ತಾ ಇದ್ದೀರಾ. ಅಖಿಲೇಶ್ ಸರ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನನಗೂ ಗೊತ್ತಾಗ್ತದೆ. ದ್ಯಾಟ್ಸ್ ಓಕೆ. ಇಡೀ ಜರ್ನಿಯಲ್ಲಿ ಅಫ್ಕೋರ್ಸ್ ನಾವು ಟೆಕ್ನಿಕಲಿ ನೋಡಿದಾಗ ಅಥವಾ ಕಲಾವಿದರನ್ನ ನೋಡಿದಾಗ ಒಂದು ಒಳ್ಳೆ ತಂಡವನ್ನ ಜೊತೆಯಾಗಿ ಕರ್ಕೊಂಡು ಪರಾಕ್ ಮೂಲಕ ಸಿನಿ ಪ್ರೇಮಿಗಳ ಮುಂದೆ ಬರ್ತಾ ಇದ್ದೀರಾ. ಎಕ್ಸೈಟ್ಮೆಂಟ್ ಹೇಗಿದೆ ಸರ್? ಪರವಾಗಿಲ್ಲ ಹೇಳಿ, ಹೇಗ್ ಶುರು ಆಯ್ತು ಜರ್ನಿ, ಹೇಗ್ ಸ್ಟಾರ್ಟ್ ಆಯ್ತು ಪರಾಕ್ ಇಂದ ಹೇಳಿ. ಆ ಮಗುಗೊಂಚೂರು ಚಾಕ್ಲೇಟ್ ಏನಾದ್ರು ಕೊಡ್ತೀರಾ ಪ್ಲೀಸ್? ಪ್ಲೀಸ್ ಸರ್. ಹಾಗೆ ನಿಮ್ಮ ಬಾಲ್ಯದ ಕನಸು ಆರ್ಟಿಸ್ಟಿಕ್ ಆಗಿರ್ಬೇಕು, ಒಂದು ಸಿನಿಮಾ ಜೊತೆಯಾಗಿ ಹೇಗಾದ್ರೂ ಪರವಾಗಿಲ್ಲ ಕೆಲಸ ಮಾಡಬೇಕು, ಒಂದು ಫಿಲ್ಮ್ ಮೇಕರ್ ಆಗ್ಬೇಕು ಅನ್ನೋದು ಆ ಕನಸಿನ ಮೊದಲ ಹೆಜ್ಜೆಯಲ್ಲಿದ್ದೀರಾ ಇವತ್ತು. ಪರಾಕ್ ಟೀಸರ್ ಫಸ್ಟ್ ಆಫ್ ಆಲ್ ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿದೆ. ಕಂಗ್ರಾಚುಲೇಷನ್ಸ್ ಟು ಯು. ನಿಮ್ಮ ಮಾತನ್ನ ಕೇಳೋ ಟೈಮ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಏನು ಹೇಳೋದು ಗೊತ್ತಾಗ್ತಿಲ್ಲ, ಬಟ್ ಮುರಳಿ ಸರ್ ಒಟ್ಟಿಗೆ ಕೆಲಸ ಮಾಡೋದು ತುಂಬ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಸೊ ಇದು ಜಸ್ಟ್ ಟೀಸರ್ ಅಷ್ಟೇ, ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು. ನಿಮ್ಮ ಟೆಕ್ನಿಕಲ್ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡಿ. ನೀವೇ ಪರಿಚಯ ಮಾಡಿ. ಅಯ್ಯೋ ಸರ್, ನೀವು ಇಷ್ಟೇ ಮಾತಾಡ್ದ? ಓಕೆ ಓಕೆ, ನೋ ಪ್ರಾಬ್ಲಮ್. ಇದಕ್ಕೆ ಎಲ್ಲರದ್ದು ಸೇರಿಸಿ ನಮ್ಮ ರೋಲಿಂಗ್ ಸ್ಟಾರ್ ಮಾತನಾಡ. ನಿಂತ್ಕೋಬೋದಾ? ಕೂತ್ಕೊಂಡು ಮಾತಾಡಲ್ಲ. ಬಟ್ ನಿಂತ್ಕೊಂಡು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಾನು ಯಾವಾಗಲೂ ಹೇಳ್ತೀನಿ, ನಾವೆಲ್ಲ ತಪ್ಪು ಮಾಡ್ದಾಗ ತಿದ್ದಿದ್ದೀರಾ, ಒಳ್ಳೆ ದಾರಿ ಕರ್ಕೊಂಡು ಹೋಗಿದ್ದೀರಾ, ಒಳ್ಳೆ ಕೆಲಸ ಮಾಡಿದಾಗ ಹೆಗಲು ತಟ್ಟಿದ್ದೀರಾ, ಭೇಷ್ ಅಂದಿದ್ದೀರಾ. ಹಾಗೆ ಅಷ್ಟೇ ಕರ್ತವ್ಯದಿಂದ, ಅಷ್ಟೇ ಒಂದು ಜವಾಬ್ದಾರಿಯಿಂದ ಈ ಸಿನಿಮಾನೂ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇವಾಗ ನೀವು ಟೀಸರ್ನ ನೋಡಿದ್ರಿ, ಪರಾಕ್ ಟೀಸರ್ನ ನೋಡಿದ್ರಿ. ಇದು ಬಹಳ ಅಷ್ಟು ಸುಲಭವಾಗಿ ನಡೆದಂತ ಟೀಸರ್ ಅಲ್ಲ. ಇದಕ್ಕೆ ಆದಂತ ಶ್ರಮ ಇತ್ತು, ಇದಕ್ಕೆ ಆದಂತ ಮೀಟಿಂಗ್ಗಳು, ಹಲವಾರು ಮೀಟಿಂಗ್ ಮಾಡಿದ್ವಿ. ಬಹುಶಃ 1-2 ವರ್ಷ ಡಿಸ್ಕಸ್ ಮಾಡಿದ್ವಿ. 2.5 years ಬರೀ ಇದನ್ನ ತೆಗಿಬೇಕು ಅಂತಾನೆ ಸ್ವಲ್ಪ ಡಿಸ್ಕಷನ್ ಕೂತಿದ್ವಿ. ಆಮೇಲೆ ಪರಾಕ್ ಅಷ್ಟು ಸುಲಭವಾಗಿ ಶುರು ಆಗ್ಲಿಲ್ಲ ಪಿಕ್ಚರ್. ಕತೆಗೆ ಒಂದು 3-3.5 ವರ್ಷ ಟೈಮ್ ಕೊಟ್ಟಿದ್ವಿ ಕತೆಗೆ. ಅಂಡ್ ಯಾಕೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಬರುತ್ತೆ ಎಲ್ರಿಗೂ. ಈಗ ಹೊಸ ಚಿತ್ರತಂಡ, ಲೈಕ್ ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನಗೇನೋ ಒಂದು ಕಿಕ್ಕು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ. ನಾನು ನಂಬ್ತೀನಿ ಹೊಸ ಬ್ರೈನ್ಸ್, ಹೊಸ ತಲೆಗಳನ್ನ, ಹೊಸ ಆಲೋಚನೆಗಳನ್ನ ನಾನು ನಂಬ್ತೀನಿ, ಇಷ್ಟಪಡ್ತೀನಿ. ಎಸ್ಪೆಷಲಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಬಿಟ್ರೆ ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೋದು. ಬೇಸಿಕಲಿ ನನಗೆ ಬಹಳ ಇಷ್ಟವಾಗಿತ್ತು ಈ ಟೀಮಲ್ಲಿ. ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಹಾಲೇಶ್ ಅವರು. ನಾನು ಈ ಥರ ಟೀಸರ್ನ ಮುಂಚೆ ಅಷ್ಟರ ಮಟ್ಟಿಗೆ ಇಂಡಿಯನ್ ಸಿನಿಮಾಲಂತೂ ನಾನು ನೋಡಿರಲಿಲ್ಲ, ನನಗಂತೂ ಕಾಣಿಸಿಲ್ಲ. ನಮ್ಮ ಟೀಮು, ನಮ್ಮ ತಂಡದಿಂದ ಈ ಒಂದು ಚಿತ್ರನ, ಈ ಒಂದು ನಮ್ಮ ಪರಾಕ್ ಅನ್ನೋ ಒಂದು ಅದ್ಭುತವಾದ ಒಂದು ಪ್ರಯತ್ನನ ಎಲ್ರಿಗೂ ಇದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ, ಒಂದು ಕಾಳಜಿಯಿಂದ, ಒಂದು ಹಠದಿಂದ ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇವಲ ಟೆಕ್ನಿಷಿಯನ್ಸ್ ಮಾತ್ರ ಅಲ್ಲ, ಇವರೆಲ್ಲ ಹೊಸದಾಗಿ ಇಂಡಸ್ಟ್ರಿಲಿ ಉದ್ಭವ ಆಗುವಂತ ಒಂದು ಅಸೆಟ್ಗಳು, ಒಂದು ಆಸ್ತಿ ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಗಿರಬಹುದು, ನಿರ್ದೇಶಕರಾಗಿರ್ಬೋದು. ಹಾಲೇಶ್ ಬಗ್ಗೆ ಬರ್ತೀನಿ ಲಾಸ್ಟ್ ಅಲ್ಲಿ, ಅದು ತುಂಬಾ ಇದೆ, ಯಾಕಂದ್ರೆ ಅವ್ರ ಬಗ್ಗೆ ತುಂಬಾ ಮಾತಾಡ್ಬೇಕು. ನಮ್ಮ ಸ್ಯಾಂಡಿ ಅವ್ರ ಬಗ್ಗೆ ಮಾತಾಡಬೇಕು. ಸ್ಯಾಂಡಿ ಆಸ್ ಅ ಕ್ಯಾಮ್ರಾಮ್ಯಾನ್ ಸೂಪರ್ಬ್ ಆಗಿ ಕೆಲಸ ಮಾಡಿದ್ದಾರೆ. ಅಂಡ್ ಉಲ್ಲಾಸು ಅಷ್ಟೇ, ಆಸ್ ಅನ್ ಆರ್ಟ್ ಡೈರೆಕ್ಟರ್ ತುಂಬಾ ಡೀಟೇಲಿಂಗ್ ಯೋಚನೆ ಮಾಡಿದ್ರೆ, ತುಂಬಾ ಪರ್ಫೆಕ್ಷನಿಸ್ಟ್. ಈಗ ನಾನು ಕೆಲವು ವಿಚಾರಗಳಲ್ಲಿ ಡೌಟ್ ಇದ್ರೆ
ಕೆಲಸ ಮಾಡ್ಬೇಕಂತ ಅನ್ಸಲ್ಲ. ಸೊ ದಟ್ ಇಸ್ ಹೌ ಪರ್ಫೆಕ್ಷನಿಸ್ಟ್ ಕೆಲಸ ಮಾಡ್ತೀವಿ ಎಲ್ರು. ಬಟ್ ಮೀನ್ ಒಂದು ಪರ್ಫೆಕ್ಷನ್ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಟೀಮ್ ಚೆನ್ನಾಗಿದೆ. ಈ ಸ್ಟೇಜ್ ಅಲ್ಲಿ ಈ ಸಿನಿಮಾ ಬಗ್ಗೆ ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲೂಬಾರ್ದು, ನಾನು ಹೇಳ್ಕೊಳ್ಳೂಬಾರ್ದು. ಟೀಸರ್ನ ನೀವ್ ನೋಡಿದೀರಾ. ಇವಾಗ ನೆಕ್ಸ್ಟ್ ನಿಮ್ಮ ಒಪಿನಿಯನ್ ತುಂಬಾ ಕೌಂಟ್ ಆಗುತ್ತೆ. ಯಾಕಂದ್ರೆ ಹಲವಾರು ಕೆಲಸ ಇನ್ನು ನಮಗೆ ಬಾಕಿ ಇದೆ ಪಿಕ್ಚರ್ ಅಲ್ಲಿ. ಬೇಗ ಬೇಗ ಶೂಟಿಂಗ್ ಮಾಡ್ಕೋಬೇಕು, ನಾನು ಬೇಗ ರಿಲೀಸ್ ಮಾಡಬೇಕು. ಆಲ್ರೆಡಿ ಸ್ವಲ್ಪ ತಡವಾಗಿದೆ ಡ್ಯೂ ಟು ಮೈ ಓನ್ ರೀಸನ್. ಎಲ್ರಿಗೂ ಇರುತ್ತಲ್ಲಮ್ಮ, ಇರುತ್ತೆ ತಾನೆ ಎಲ್ರಿಗೂ. ಸೊ ಯಾರು ನನ್ನ ಬೇರೆ ಏನು ಕೇಳಲ್ಲ ಬೈಯಲ್ಲ ಅಂತ ಅನ್ಕೊಂಡು ನಿಮ್ನೆಲ್ಲ ವೆಲ್ಕಮ್ ಮಾಡ್ತಾ, ಹಾಲೇಶ್ ಇಸ್ ಹಿಯರ್ ಫಾರ್ ಅ ರೀಸನ್. ಅವ್ರ ಮನಸ್ಸಲ್ಲಿ ಅವ್ರ ಮೈಂಡ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಅದ್ಭುತವಾದ ಸಿನಿಮಾ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ನನ್ನನ್ನ ಹೀರೋ ತಗೊಂಡು, ಜೊತೆಗೆ ಈ ಟೀಮಲ್ಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಕೆಲಸ ಮಾಡ್ತಾ ಇದೀವಿ. ಈ ಸಪೋರ್ಟು ಯಾವಾಗ್ಲೂ ನಾನು ಹೀಗೆ ಬಯಸ್ತೀನಿ. ಇನ್ನು ತುಂಬಾ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Sorry about what happened in the family. Let the family, God give you the strength. ನಿಮ್ಮ mother passing away, that is ಅಂದ್ರೆ ಪ್ರೊಫೆಷನಲಿ ನಾ ಕೇಳ್ತಾ ಇರೋದು. ನೀವು ಕ್ರಿಯೇಟಿವ್ಗೆ ಸ್ಪೇಸ್ ಕೊಡ್ತೀರಾ. ನೀವು ಹೇಳಿದಾಗ 3 ವರ್ಷ ತಗೊಂಡ್ರಿ ಒಂದು ಟೀಸರ್ಗೆ ತೆಗಿಯಕ್ಕೆ ಅಂತ ಅಂದ್ರೆ ಟೈಮ್ಗೆ ವ್ಯಾಲ್ಯೂ ಇಲ್ವಾ ಇವತ್ತು? ಅರ್ಥ ಆಗಲ್ಲ ನಿಮ್ಗೆಲ್ಲ. No, we are just asking from, you are saying also India ಕರ್ನಾಟಕಕ್ಕೆ ಮೆಚ್ಚಿಸ್ಬೇಕು, ಕನ್ನಡ ಜನಕ್ಕೆ ಮೆಚ್ಚಿಸ್ಬೇಕು, ಇಲ್ಲ ಇಂಡಿಯಾಗೆ ಮೆಚ್ಚಿಸ್ಬೇಕು ಅಂತ ನಿಮ್ಗೆ ವಾಟ್ ಇಸ್ ಯುವರ್ ಐಡಿಯಾ ಬಿಹೈಂಡ್ ದಿಸ್? ಇಲ್ಲ, ನಾನು ಸಿನಿಮಾನ ಇಷ್ಟಪಡೋ ಆ ಪ್ರೇಕ್ಷಕರಿಗೆ ಮೆಚ್ಚಿಸ್ಬೇಕು. ಬಹುಶಃ ಅವ್ರು ಎಲ್ಲಾರು ನಮ್ಮ ಕನ್ನಡಿಗರೇ ಮುಂಬೈಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಡೆಲ್ಲಿಲಿ ಇರ್ಬೋದು, ನಮ್ಮ ಕನ್ನಡಿಗರೇ ಅಬ್ರಾಡ್ ಅಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು. ಎಸ್ಪೆಷಲಿ ಸಿನಿಮಾ ಬಹಳ ಇಷ್ಟಪಟ್ಟು ಗೌರವಿಸಿ ಪ್ರೀತಿಸ್ತಾರೋ ಅಂತವ್ರಿಗೆ ಈ ಸಿನಿಮಾನ ತೋರಿಸ್ಲೇಬೇಕು, ನಾವು ಅದನ್ನ ಕೊಡುಗೆ ಕೊಡ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಮಾಡ್ತಾ ಇದೀವಮ್ಮ. ಆಮೇಲೆ ನಿಮ್ಮ ಪ್ರಶ್ನೆ, ದಿನ ಟೇಪ್ ರೆಕಾರ್ಡರ್ ಹಾಕೊಂಡು ನಾನು ದಿನ ಸಿನಿಮಾ ಬೇಗ ಮುಗಿಸ್ತೀನಿ ಅನ್ನೋ ಪ್ರಶ್ನೆಗೆ ಅದ್ಭುತವಾಗಿ ಆಲ್ರೆಡಿ ಅದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಬೆಳಗ್ಗೆ ತಕ್ಷಣ ಬೇಗ ಸಿನಿಮಾ ಮಾಡ್ಬೇಕು, ನಾನು ಬೇಗ ಶೂಟಿಂಗ್ ಹೋಗ್ಬೇಕು. ಶಾರದಾ ಅವ್ರೆ, ಐ ಲವ್ ರೀಸನ್ ನೀವು ಕೇಳಿಸ್ತಾ ಇದೆಯಾ? ಇದನ್ನ ರೆಡಿ ಮಾಡ್ಬೇಕು. ಅಲ್ಲ, ನಿದ್ದೆಯಿಂದ ಎಬ್ಬಿಸ್ತಾರಲ್ಲ ನಿಮ್ನ, ಎಲ್ಲ ಹೊಡಿ ಬಡಿ ಎಲ್ಲ ಆಗುತ್ತಲ್ಲ, ಅದೇ ತರ ನಾವು ನಿಮ್ಮನ್ನ ಆ ಟೇಪ್ ರೆಕಾರ್ಡ್ ಇಟ್ಕೊಂಡ್ರೆ ಮೋಸ್ಟ್ಲಿ ಎದ್ದಾಳ್ಬೋದು ನೀವು ಅಂತ ಅಷ್ಟೇ. ಆಯ್ತು ಮೇಡಮ್, ನಾನು ಏನ್ ಹೇಳ್ದೆ. ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ನೀವ್ ಹೇಳಿದಕ್ಕೆ ಮೇಡಮ್, ನಾನು ಆಕ್ಚುಲಿ ತುಂಬಾ ಬಹಳ ಸೀರಿಯಸ್ ಆಗಿ ಬೇಗ ಅಂತ. ಹಲೋ ಯಾಕ್ರೋ ಅವಮಾನ ಮಾಡ್ತಾ ಇದ್ದೀರಾ? ಎಲ್ಲ ಕೊಟ್ಟು ಯಾಕ್ರೋ ಟ್ರೈನ್ ಟೈಮ್ ಹಿಂಗ್ ಮಾಡ್ತೀರಾ ಪೋಲಿಗಳ? ಅದು ಟೇಪ್ ರೆಕಾರ್ಡ್ ಹಳೇದು ಸಿನಿಮಾಲ್ ಮಾತ್ರ, ಇದೆಲ್ಲ ಹೊಸದು. ಶಾರದಾ, so first of all, thank you for your concern, amma. We apologize. Sorry ಕೇಳಿದ್ರ ಪ್ರಶ್ನೆ ಅವ್ರಿಗೆ, ನಮ್ಮ ಶಾರದಾ ಅವ್ರಿಗೆ ನೀವು. I'll tell you the reason, ಶಾರದಾ ಅವ್ರೆ. Jokes apart, actually ಸಮುದ್ರ ಅಂತ ಗೊತ್ತಾಯ್ತು, ಸ್ವಲ್ಪ ಕಷ್ಟ. ಅದಕ್ಕೆ ಬೇಕಾದಂತ ತಯಾರಿಗಳು, ಅದಕ್ಕೆ ಬೇಕಾದಂತ ಶ್ರಮ, ಅದಕ್ಕೆ ಬೇಕಾದಂತ ಎಲ್ಲಾ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗಿತ್ತು. ಅದನ್ನು ಮಾಡಿದ್ದೀನಿ. ನಾನು ಯಾವ ಪ್ರೊಡ್ಯೂಸರ್ಗೂ ಲೇಟಾಗಿ ಸಿನಿಮಾ ಮಾಡಿ ಅಂತ ನಾನು ಹೇಳಲ್ಲ. ನಾವು ರೆಡಿ ಆಗ್ತೀವಿ, ಬೇಗ ಸಿನಿಮಾ ಮಾಡಬೇಕು. ಬಟ್ ನಿರ್ದೇಶಕರು ಅನ್ನೋ ಒಂದು ತಲೆ ಇರುತ್ತೆ, ಅವ್ರಿಗೆ ಆದಂತ ಒಂದು ಆಲೋಚನೆಗಳಿರುತ್ತೆ. ಸಮ್ಟೈಮ್ಸ್ ತಡವಾಗ್ಬಿಡುತ್ತೆ, ಬಟ್ ಅದು ಯಾವುದು ಒಳ್ಳೇದಲ್ಲ. ನಾನೇ ಹೇಳ್ತಾ ಇದ್ದೀನಿ, ಅದು ಯಾವುದು ಒಳ್ಳೇದಲ್ಲ. ಬೇಗ ಕೆಲಸ ಮಾಡ್ಕೋಬೇಕು, ಬೇಗ ಕತೆ ರೆಡಿ ಮಾಡ್ಕೋಬೇಕು, ಬೇಗ ಶೂಟಿಂಗ್ ಮಾಡಬೇಕು. ಇಟ್ ಇಸ್ ನಾಟ್ ರೈಟ್. ಆರ್ಟಿಸ್ಟ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ಒಬ್ಬ ಡೈರೆಕ್ಷನ್ ಕ್ರಿಯೇಟಿವ್ ಇಂದ ಆಗ್ಲಿ, ಎನಿ ಟೆಕ್ನಿಷಿಯನ್ ಪರ್ಸ್ಪೆಕ್ಟಿವ್ ಇಂದ ಆಗ್ಲಿ, ವಿ ಹ್ಯಾವ್ ಟು ಡೂ ದ ಮೂವೀಸ್ ಫಾಸ್ಟ್. ಬೇಗ ಸಿನಿಮಾ ಮಾಡಬೇಕು. ಸೊ ಹಾಗಾಗಿ ಆದಷ್ಟು ಬೇಗ ಈ ಸಿನಿಮಾನ ಮುಗಿಸ್ಕೊಡ್ತೀನಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊರಿಯನ್, ಚೈನೀಸ್ ಅಂತ ಲ್ಯಾಂಗ್ವೇಜ್ ಹೋದಾಗ ಅದು ನಿಮ್ಗೆ
ಓ ಸಮುದ್ರ ಅಂತ ಅನ್ಕೊಂಡು ಎಲ್ಲಾ ಸಮುದ್ರನು ದಾಟ್ ಬರ್ಬೇಕು ಅಂತ ಎಲ್ಲಾ ಡಿಫಿಕಲ್ಟಿಲಿ ಹೇಳ್ತಾ ಇದ್ದೀರಾ ಇದನ್ನ ಇಲ್ಲಮ್ಮ. ಫಿಲಂ ಆಗಿ ಮಾಡಿದ್ರೆ I think ಇಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಸಿನಿಮಾ ಅನ್ನೋದು ಒಂದೇ ಲ್ಯಾಂಗ್ವೇಜ್. ವರ್ಲ್ಡ್ ಅಲ್ಲಿ ಸಿನಿಮಾ ಅಂದ್ರೆ ನಿಮಗ್ ಗೊತ್ತಿರೋದು ಸಿನಿಮಾ, ನನಗ್ ಗೊತ್ತಿರೋದು ಸಿನಿಮಾ. ನಾನೆಲ್ಲೋ ಬಾರ್ಡರ್ ದಾಟ್ಬೇಕು ಅಂತ ಅವ್ರಿಗೋಸ್ಕರ ಸಿನಿಮಾ ಮಾಡಿ ಮೆಚ್ಚಿಸ್ಕೋಬೇಕು ಅಂತ ನಾನು ಸಿನಿಮಾ ಮಾಡಲ್ಲ ಕಣಪ್ಪ. ಫಸ್ಟ್ ನನ್ನ ತಾಯ್ನಾಡು, ನನ್ನ ಭಾಷೆ, ನನ್ನ ನೆಲ, ನಾನು ಬೆಳೆದ ಜಾಗ, ಇದು ನನ್ನ ಮೊದಲ ಆದ್ಯತೆ. ಇಲ್ಲಿ ನಾನು ಇದೇ ನಮ್ಮ ಸ್ಟೇಟ್ ಅಲ್ಲಿ, ನಮ್ಮ ರಾಜ್ಯದಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಮ್ಮ ರಾಜ್ಯದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ. ಕೇವಲ ಒಳ್ಳೆ ಸಿನಿಮಾ ಮಾಡ್ಕೊಳ್ಳೋದಷ್ಟೇ ನಮ್ಮ ಆಲೋಚನೆ. ಇನ್ನು ಕೊಡುಗೆ ಅನ್ನೋದು ತದನಂತರ, ಎಲ್ಲ ರೆಡಿ ಆದ್ಮೇಲೆ. ಇದಿಷ್ಟವಾಗಿರೋರು ಯಾರ್ಯಾರು ಇದನ್ನ ನೋಡಿರ್ತಾರೋ ಅವ್ರೆಲ್ಲ ಬೇಕಾದ್ರೆ ಇದಕ್ಕೆ ಇಂಟ್ರಾಕ್ಟ್ ಮಾಡ್ತಾರೆ. ನಾವ್ ಯಾರಿಂದನೂ ಹೋಗಲ್ಲ ಕಣಮ್ಮ. ಫಸ್ಟ್ ನಮ್ ಕೆಲಸ ಮಾಡ್ತಾ ಇದೀವಿ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ಕೋಬೇಕು. ನಾನ್ ದೊಡ್ಡ ಸಿನಿಮಾ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಮಾಡ್ತಿರೋ ಕತೆ, ಮಾಡ್ತಿರೋ ಕಾನ್ಸೆಪ್ಟ್, ಹೇಳ್ತಿರೋ ರೀತಿ ನಮ್ಮ ಜನಗಳಿಗೆ ನೀವ್ ಯಾವಾಗ್ಲೂ ಕೇಳ್ತೀರಾ, ಹೊಸದಾಗಿ ಏನಾರು ಕೊಡಿ, ಜನಕ್ಕೆ ಇಷ್ಟ ಆಗೋ ತರ ಕೊಡಿ. ಸಮ್ಟೈಮ್ಸ್ ಕಷ್ಟವಾಗುತ್ತೆ. ಸಮುದ್ರ ಅಂದಾಗ ಅಷ್ಟು ಸುಲಭ ಅಲ್ಲ. ತೆಪ್ಪದಲ್ಲಿ ನದಿನ ದಾಟ್ಕೊಂಡು ಹೋಗಕ್ಕೆ ಅಷ್ಟು ಸುಲಭನಾ? ನದಿಲಿ ದಾಟ್ಬಿಡ್ತಿರೋ ತೆಪ್ಪದಲ್ಲಿ ಆಗಲ್ಲ. ಇನ್ ಸಮುದ್ರದಲ್ಲಿ ಈಜದೆಲ್ಲ ಬಂತು, ಹಡಗ್ ರೆಡಿ ಮಾಡ್ಕೊಳ್ಳೇಬೇಕು, ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಳೇಬೇಕು. ನಾನ್ ಪ್ಯಾಸೆಂಜರ್ಸ್ ನ, ಕೆಲಸ ಮಾಡೋರ್ನ ಪ್ರತಿಯೊಬ್ಬರನ್ನು ಸರಿಯಾಗಿ ದಡಕ್ಕೆ ಸೇರಿಸ್ಲೇಬೇಕು. ನಮಗೂ ಜವಾಬ್ದಾರಿ ಇದೆ ಕಣಮ್ಮ. ಇವಾಗ ಆಲ್ರೆಡಿ ಬಹಳಷ್ಟು ಸಿನಿಮಾಗಳು ಬರ್ತಿದೆ. ಅರ್ಜೆನ್ಸಿಲ್ ಸಿನಿಮಾ ಮಾಡೋದ್ ಬೇರೆ, ಬುದ್ಧಿವಂತಿಕೆಯಿಂದ ಸಿನಿಮಾ ಮಾಡೋದ್ ಬೇರೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.